ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಶಕ್ತಿಶಾಲಿ ಪ್ರದರ್ಶನದ ಮೂಲಕ ನಮ್ಮ ಭಾರತವನ್ನ 7 ವಿಕೆಟ್ನಿಂದ ಸೋಲಿಸಿದೆ. ಮಳೆ ಹಿನ್ನೆಲೆಯಲ್ಲಿ ಪಂದ್ಯವನ್ನ 26 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಭಾರತ ಮೊದಲು ಬ್ಯಾಟಿಂಗ್ ಮಾಡಿತು, ಆದ್ರೆ ಆರಂಭದಲ್ಲೇ ಬ್ಯಾಟಿಂಗ್ ಸಾಲು ಕುಸಿಯಿತು. ಪವರ್ ಪ್ಲೇನಲ್ಲಿ 3 ಪ್ರಮುಖ ಬ್ಯಾಟ್ಸ್ಮನ್ಗಳು ಅಂದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಬೇಗನೆ ಔಟ್ ಆಗಿದ್ದು ತಂಡವನ್ನ ಒತ್ತಡಕ್ಕೆ ತಳ್ಳಿದ್ರು. ಗಿಲ್ ತಮ್ಮ ಪಂದ್ಯಾವಳಿಯ ನಂತರ ಪ್ರತಿಕ್ರಿಯೆಯನ್ನ ಸ್ಪಷ್ಟವಾಗಿ ಹೇಳಿದ್ರು. ಪವರ್ ಪ್ಲೇಯಲ್ಲಿ 3 ವಿಕೆಟ್ ಕಳೆದುಕೊಂಡ್ರೆ ನಂತರದ ಭಾಗದಲ್ಲಿ ಒತ್ತಡದಿಂದ ಹೊರಬರುವುದು ತುಂಬಾ ಕಷ್ಟ. ನಾವು ಆರಂಭದಲ್ಲೇ ಹಿನ್ನಡೆಯಾಗಿರೋದ್ರಿಂದ ರನ್ ರೇಟ್ ಹಿಡಿಯಲು ಸಾಧ್ಯವಾಗಲಿಲ್ಲ. ಭಾರತ 26 ಓವರ್ನಲ್ಲಿ 9 ಓವರ್ಗೆ 136 ರನ್ ಗಳಿಸಿತು. ಪಿಚ್ ಮೇಲೆ ವೇಗ ಮತ್ತು ಬೌನ್ಸ್ ಹೆಚ್ಚಾಗಿರೋದ್ರಿಂದ ಭಾರತೀಯ ಬ್ಯಾಟ್ಸ್ಮನ್ಗಳು ಸರಿಯಾಗಿ ಆಟವಾಡಲು ಸಾಧ್ಯವಾಗಲಿಲ್ಲ. ಆಸ್ಟ್ರೇಲಿಯಾ ಬೌಲರ್ಗಳು ಜೋಸ್ ಹೆಜಲ್ವುಡ್ ಮತ್ತು ಮಿಚೆಲ್ ಸ್ಟಾರ್ಕ್ಸ್ ಉತ್ತಮ ಲೆಂತ್ ಮತ್ತು ಲೈನ್ ಕಾಪಾಡಿಕೊಂಡು ಟಾಪ್ ಆರ್ಡರ್ ಬ್ಯಾಟಿಂಗ್ ಸಾಲು ಧ್ವಂಸಗೊಳಿಸಿದ್ರು. ತಂಡದ ಒಟ್ಟು ಮೊತ್ತವನ್ನ ಹೆಚ್ಚು ಏರಲಿಕ್ಕೆ ಸಾಧ್ಯವಾಗಲಿಲ್ಲ. ಇದರ ಮಧ್ಯೆ ಮಳೆಯ ಕಿರಿಕ್ ಕೂಡ ಕಂಡು ಬಂದಿತ್ತು. ಮಧ್ಯದಲ್ಲಿ ಮಳೆ ಅಡ್ಡಿಯಾದ ಕಾರಣ ಡಕ್ವರ್ತ್ ಲೂಯಿಸ್ ವಿಧಾನ ಅನ್ವಯ ಆಸ್ಟ್ರೇಲಿಯಾ ಪರಿಷ್ಕೃತ ಗುರಿ ನೀಡಲಾಯಿತು. ಆಸ್ಟ್ರೇಲಿಯಾದ ಆರಂಭ ಉತ್ತಮವಾಗಿತ್ತು. ಟ್ರಾವಿಸ್ ಹೆಡ್ ಮತ್ತು ಡೇವಿಡ್ ವಾರ್ನರ್ ತೀವ್ರ ಆಕ್ರಮಣಶೀಲ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಭಾರತದ ಬೌಲರ್ಗಳು ಕೆಲವು ಆರಂಭಿಕ ವಿಕೆಟ್ಗಳನ್ನ ಪಡೆದ್ರು. ಆಸ್ಟ್ರೇಲಿಯಾ ತಂಡವು ಬ್ಯಾಟಿಂಗ್ನ ನಿಯಂತ್ರಣ ಕಳೆದುಕೊಳ್ಳಲಿಲ್ಲ. ಮಿಚೆಲ್ ಮಾರ್ಷ್ ಮತ್ತು ಸ್ಟೀವ್ ಸ್ಮಿತ್ ಮಧ್ಯದಲ್ಲಿ ನಿಂತು ಜಯವನ್ನ ಗಳಿಸಿದ್ರು. ಅವರು ಸುಲಭವಾಗಿ 21.1 ಓವರ್ನಲ್ಲಿ ಗುರಿ ಮುಟ್ಟಿದ್ರು. ಭಾರತದ ಬೌಲರ್ಗಳು ಪ್ರಯತ್ನಿಸಿದ್ರು. ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳು ಶಾಂತಿಯಾಗಿ ಆಟವಾಡಿದ್ರು. ಜಸ್ಮಿತ್ ಬುಮ್ರಾ ಮತ್ತು ಕುಲ್ದೀಪ್ ಯಾದವ್ ಉತ್ತಮ ಬೌಲಿಂಗ್ ಪ್ರದರ್ಶಿಸಿದ್ರು. ರನ್ಗಳ ಪ್ರಮಾಣ ಕಡಿಮೆ ಇರುವುದು ಅವರ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡಿತು. ಶುಭ್ಮನ್ ಗಿಲ್ ಪಂದ್ಯದ ನಂತರ ಏನ್ ಹೇಳಿದ್ರು ಅಂದ್ರೆ, ನಮ್ಮ ಆರಂಭಿಕ ಆಟಗಾರರು ಬೇಗನೆ ಔಟ್ ಆದ್ಮೇಲೆ ನಾವು ಆಟವನ್ನ ಹಿಡಿಯಲು ಪ್ರಯತ್ನಿಸಿದ್ದೇವೆ. ಆದ್ರೆ ಪಿಚ್ ನಲ್ಲಿ ವೇಗ ಮತ್ತು ಬೌನ್ಸ್ ಹೆಚ್ಚಾಗಿತ್ತು. ಮಧ್ಯಮ ಕ್ರಮದಲ್ಲಿ ನಾವು ಹೆಚ್ಚು ಸಮಯ ನಿಲ್ಲಬೇಕಾಗಿತ್ತು. ಆದ್ರೆ 3 ವಿಕೆಟ್ ಪವರ್ ಪ್ಲೇ ಯಲ್ಲಿ ಕಳೆದುಕೊಂಡ ಬಳಿಕ ಕಂಬ್ಯಾಕ್ ಮಾಡೋದು ಅಸಾಧ್ಯವಾಯಿತು. ಆಸ್ಟ್ರೇಲಿಯಾ ಬೌಲರ್ಗಳು ತುಂಬಾ ಶಿಸ್ತಿನಿಂದ ಬೌಲಿಂಗ್ ಮಾಡಿದ್ರು. ನಾವು ನಮ್ಮ ಪ್ಲಾನಿಂಗ್ ನಲ್ಲಿ ಆಟವಾಡಲಾಗ್ಲಿಲ್ಲ. ಮುಂದಿನ ಆಟದಲ್ಲಿ ನಮ್ಮ ಬ್ಯಾಟಿಂಗ್ ಪ್ಲಾನ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳಿಕೊಂಡ್ರು. ಹಾರ್ದಿಕ್ ಪಾಂಡ್ಯ ಏನಂದ್ರು ಅಂದ್ರೆ, ಪಿಚ್ ನಲ್ಲಿ ಕಠಿಣ ಪರಿಸ್ಥಿತಿ ಇತ್ತು. ಮಳೆ ನಿಂತ ನಂತರ ಚೆಂಡು ಜಾರ್ತಿತ್ತು. ಆದ್ರೆ ನಾವು ಧೈರ್ಯ ಕಳೆದುಕೊಂಡೆವು. ಮುಂದೆ ಅದೇ ಸೋಲಿಗೆ ಕಾರಣವಾಯಿತು. ಭಾರತ ಸೋಲಿನ ಪ್ರಮುಖ ಕಾರಣ ಏನು ಅಂತ ನೋಡೋದಾದ್ರೆ, ಪವರ್ ಪ್ಲೇ ಅಲ್ಲಿ 3 ವಿಕೆಟ್ ಕಳೆದುಕೊಂಡದ್ದು, 2ನೇದು ಮಧ್ಯಮ ಕ್ರಮದಲ್ಲಿ ರನ್ಗಳ ಕೊರತೆ, 3ನೇದು ಫೀಲ್ಡಿಂಗ್ ನಲ್ಲಿ ಕೆಲವು ದೊಡ್ಡ ತಪ್ಪುಗಳು, 4ನೇದು ಮಳೆಯ ಕಾರಣದಿಂದ ಆಟದ ರಿದಮ್ ಕಳೆದುಕೊಂಡಿತು. ಈ ಸೋಲಿನ ನಂತರ ಭಾರತ ಮುಂದಿನ ಪಂದ್ಯದಲ್ಲಿ ಬಲಿಷ್ಠ ಕಂಬ್ಯಾಕ್ ಮಾಡಲು ತಯಾರಾಗಿದೆ. ಕೋಚ್ ಮತ್ತು ನಾಯಕ ರೋಹಿತ್ ಶರ್ಮಾ ಬ್ಯಾಟಿಂಗ್ ಕ್ರಮ ಮತ್ತು ಬೌಲಿಂಗ್ ಕಾಂಬಿನೇಷನ್ ಅನ್ನ ಸ್ವಲ್ಪ ಬದಲಾವಣೆ ಮಾಡಲಿದ್ದಾರೆ ಎಂದು ಊಹಿಸಲಾಗಿದೆ. ಒಟ್ನಲ್ಲಿ ಈ ಸೋಲು ಭಾರತಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಶ್ರೇಷ್ಠ ತಂಡವಾದ ಆಸ್ಟ್ರೇಲಿಯಾವನ್ನ ಎದುರಿಸಲು ಪವರ್ ಪ್ಲೇ ಅಲ್ಲಿ ಕಾಳಜಿ ಮತ್ತು ಮಧ್ಯಮ ಕ್ರಮದಲ್ಲಿ ಸ್ಥಿರತೆ ಅತ್ಯಂತ ಅಗತ್ಯ. ಗಿಲ್ ಅವರ ಮಾತಿನಲ್ಲಿ, ಆರಂಭದ ಸ್ಥಿರತೆ ಇಲ್ಲದಿದ್ರೆ ಜಯವು ಕಷ್ಟ ಎಂಬ ನಿಜವಾದ ಅರ್ಥ ಈ ಪಂದ್ಯದಲ್ಲಿ ಸಾಬೀತಾಗಿದೆ. ಬನ್ನಿ ಹಾಗಾದ್ರೆ ಮುಂದಿನ ಆಟವನ್ನ ಹೇಗೆ ನಮ್ಮ ಭಾರತ ಆಡುತ್ತೆ ಅಂತ ಕಾದ್ ನೋಡೋಣ.